ನಮಸ್ಕಾರ ವೀಕ್ಷಕರೇ, 2006ರಲ್ಲಿ ಬಿಡುಗಡೆಯಾದ ಒಂದು ಸಣ್ಣ ಸಿನಿಮಾ. ಬಜೆಟ್ ಕೇವಲ 70 ಲಕ್ಷ ರೂಪಾಯಿ. ಆದರೆ ಅದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದು ಬಾಕ್ಸ್ ಆಫೀಸ್ನಲ್ಲಿ ಬಾಚಿದ್ದು ಬರೋಬ್ಬರಿ 70 ಕೋಟಿಗೂ ಅಧಿಕ ಹಣ. ಹೌದು, ನಾನು ಹೇಳ್ತಿರೋದು ಈಗ ಗೋಲ್ಡನ್ ಸ್ಟಾರ್ ಗಣೇಶ್, ಪೂಜಾ ಗಾಂಧಿ ಅಭಿನಯದ ಮತ್ತು ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಸಿನಿಮಾದ ಬಗ್ಗೆ. ಕೇವಲ 70 ಲಕ್ಷದ ಸಿನಿಮಾ ಕೋಟಿ ಗಳಿಸಿದ್ದು ಹೇಗೆ, ಈ ಬ್ಲಾಕ್ ಬಸ್ಟರ್ ಹಿಟ್ ಹಿಂದಿರುವ ರಹಸ್ಯವೇನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ವಿಡಿಯೋ ಕೊನೆಯಲ್ಲಿ ಮುಂಗಾರು ಮಳೆ ಸಿನಿಮಾ ಬಗ್ಗೆ ನಿಮಗೆ ಗೊತ್ತಿರದ ಒಂದು ಸುದ್ದಿ ಹೇಳ್ತೀನಿ. 2005-6ರ ಸಮಯದಲ್ಲಿ ಈ ಕಥೆಯನ್ನು ತೆಗೆದುಕೊಂಡು ಯೋಗರಾಜ್ ಭಟ್ ಅವರು ಹಲವು ನಿರ್ಮಾಪಕರ ಹತ್ತಿರ ಹೋಗಿದ್ರು. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಹೀರೋಗೆ ನಾಯಕಿ ಸಿಗಲ್ಲ. ಮಳೆಯಲ್ಲಿ ಪೂರ್ತಿ ಶೂಟಿಂಗ್ ಮಾಡಬೇಕು ಅಂತ ಕೇಳಿ ಅನೇಕ ನಿರ್ಮಾಪಕರು ಈ ಪ್ರಾಜೆಕ್ಟ್ ಬೇಡ ಅಂದಿದ್ರು. ಕೊನೆಗೆ ಈ ಕಥೆಯ ಮೇಲೆ ನಂಬಿಕೆ ಇಟ್ಟು ನಿರ್ಮಾಣಕ್ಕೆ ಮುಂದಾಗಿದ್ದು ಈ ಕೃಷ್ಣಪ್ಪ ಅವರು. ಸಿನಿಮಾದ ಒಟ್ಟು ಬಜೆಟ್ ನಿಗದಿಯಾಗಿದ್ದು ಕೇವಲ 70 ಲಕ್ಷ ರೂಪಾಯಿ. ಟಿವಿ ಆಂಕರ್ ಆಗಿದ್ದ ಗಣೇಶ್ ಅವರನ್ನು ನಾಯಕನಾಗಿ ಆಯ್ಕೆ ಮಾಡಲಾಯಿತು. ಪೂಜಾ ಗಾಂಧಿ ಅವರಿಗೆ ಇದು ಮೊದಲ ಕನ್ನಡ ಸಿನಿಮಾ. ಈ ಸಿನಿಮಾದ ನಿಜವಾದ ನಾಯಕ ಅಂದರೆ ಅದು ಮಳೆ. ಕೃತಕ ಮಳೆ ಬಳಸದೆ ನಿಜವಾದ ಮಳೆಯಲ್ಲೇ ಶೂಟಿಂಗ್ ಮಾಡಲು ಚಿತ್ರತಂಡ ನಿರ್ಧರಿಸಿತ್ತು. ಮಡಿಕೇರಿ, ಸಕಲೇಶಪುರ ಮತ್ತು ಜೋಗ ಜಲಪಾತದ ದಟ್ಟ ಅರಣ್ಯಗಳಲ್ಲಿ ಶೂಟಿಂಗ್ ಮಾಡುವುದು ಸುಲಭವಾಗಿರಲಿಲ್ಲ. ಜೊತೆಗೆ ಜೋಗ ಜಲಪಾತದ ತುದಿಯಲ್ಲಿ ಗಣೇಶ್ ಅವರು ನಿಂತು ನಟಿಸಿದ ಆ ಐಕಾನಿಕ್ ದೃಶ್ಯ ಇಂದಿಗೂ ರೋಮಾಂಚನವಾಗಿದೆ. ಪ್ರತಿಯೊಂದು ಫ್ರೇಮ್ನಲ್ಲೂ ಕ್ಯಾಮರಾಮ್ಯಾನ್ ರತ್ನವೇಲು ಅವರ ಛಾಯಾಗ್ರಹಣ ತುಂಬ ಅದ್ಭುತವಾಗಿ ಮೂಡಿಬಂತು. ಸಿನಿಮಾ ಬಿಡುಗಡೆಗೂ ಮುನ್ನವೇ ಮುಂಗಾರು ಮಳೆ ಹಾಡುಗಳು ಕರ್ನಾಟಕದಲ್ಲಿ ಸಂಚಲನ ಸೃಷ್ಟಿಸಿದವು. ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನ, ಜಯಂತ್ ಕಾಯ್ಕಿಣಿ ಮತ್ತು ಕವಿರಾಜ್ ಅವರ ಸಾಹಿತ್ಯ, ಶ್ರೇಯಾ ಘೋಷಾಲ್, KS ಚಿತ್ರ ಮತ್ತು ಸೋನು ನಿಗಮ್ ಅವರ ಕಂಠದಲ್ಲಿ ಬಂದ ಹಾಡುಗಳು ಪ್ರತಿಯೊಬ್ಬ ಕನ್ನಡಿಗನ ಹೃದಯ ಗೆದ್ದವು. ಅನಿಸುತ್ತಿದೆ ಯಾಕೋ ಇಂದು, ಒಂದೇ ಒಂದು ಸಾರಿ ಈ ಹಾಡುಗಳು ಪ್ರತಿಯೊಬ್ಬರ ಆಟೋ ಮತ್ತು ಕಾರುಗಳಲ್ಲಿ ಪಾಪ್ಯುಲರ್ ಆದವು. 2006ರ ಡಿಸೆಂಬರ್ 29ರಂದು ಸಿನಿಮಾ ಬಿಡುಗಡೆಯಾಯಿತು. ಆರಂಭದಲ್ಲಿ ಸಾಧಾರಣ ಓಪನಿಂಗ್ ಪಡೆದರೂ ಬಾಯಿಂದ ಬಾಯಿಗೆ ಹರಡಿದ ವರ್ಡ್ ಆಫ್ ಮೌತ್ನಿಂದಾಗಿ ಚಿತ್ರಮಂದಿರಗಳು ಹೌಸ್ಫುಲ್ ಆದವು. ಮಲ್ಟಿಪ್ಲೆಕ್ಸ್ನಲ್ಲಿ 1 ವರ್ಷಕ್ಕೂ ಹೆಚ್ಚು ಕಾಲ ಅಂದರೆ 865 ದಿನಗಳು ಕಂಟಿನ್ಯೂಯಸ್ ಆಗಿ ಪ್ರದರ್ಶನ ಕಂಡ ಭಾರತದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. 70 ಲಕ್ಷದ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ ಆ ದಿನಗಳಲ್ಲೇ 50ರಿಂದ 70 ಕೋಟಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಎಂದು ಅನಿಸಿಕೊಂಡಿತು. ಈ ಒಂದೇ ಒಂದು ಸಿನಿಮಾ ಗಣೇಶ್ ಅವರನ್ನು ಗೋಲ್ಡನ್ ಸ್ಟಾರ್ ಮಾಡಿತು. ಯೋಗರಾಜ್ ಭಟ್ ಅವರನ್ನು ಸ್ಟಾರ್ ನಿರ್ದೇಶಕರನ್ನಾಗಿ ಮಾಡಿತು. ಯೋಗರಾಜ್ ಭಟ್ ಅವರು ಈ ಕಥೆಯನ್ನು ಸಿದ್ಧಪಡಿಸಿದಾಗ ಮೊದಲು ಸಂಪರ್ಕಿಸಿದ್ದು ಪುನೀತ್ ರಾಜ್ಕುಮಾರ್ ಅವರನ್ನು. ಯೋಗರಾಜ್ ಭಟ್ ಅವರು ಮೊದಲು ಕತೆ ಹೇಳಿದ್ದು ಪುನೀತ್ ಅವರಿಗೆ. ಕತೆ ಮತ್ತು ಹಾಡುಗಳು ಪುನೀತ್ ಅವರಿಗೆ ತುಂಬ ಇಷ್ಟವಾಗಿದ್ದವು. ಆದರೆ ಕಥೆಯ ಕ್ಲೈಮ್ಯಾಕ್ಸ್ನಲ್ಲಿ ನಾಯಕನಿಗೆ ನಾಯಕಿ ಸಿಗುವುದಿಲ್ಲ ಮತ್ತು ನಾಯಕನ ಪಾತ್ರ ಹೆಚ್ಚು ಭಾವುಕವಾಗಿದೆ ಎಂಬ ಕಾರಣಕ್ಕೆ ತಮ್ಮ ಆ್ಯಕ್ಷನ್ ಅಥವಾ ಮಾಸ್ ಇಮೇಜ್ಗೆ ಇದು ಹೊಂದುವುದಿಲ್ಲ ಎಂದು ಪುನೀತ್ ಅವರು ನಯವಾಗಿಯೇ ಈ ಆಫರನ್ನು ನಿರಾಕರಿಸಿದರು. ಪುನೀತ್ ಅವರ ನಂತರ ಉಪೇಂದ್ರ ಅವರಿಗೂ ಕೂಡ ಈ ಕಥೆಯ ಪ್ರಸ್ತಾಪ ಹೋಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಮುಂದುವರಿಯಲಿಲ್ಲ. ಇನ್ನು ಕೆಲವರ ಪ್ರಕಾರ ನಟ ಸುದೀಪ್ ಅವರ ಬಳಿಯೂ ಮಾತುಕತೆ ನಡೆದಿತ್ತು ಎನ್ನಲಾಗಿತ್ತು. ಆ ಸಮಯದಲ್ಲಿ ಗಣೇಶ್ ಅವರು ಕಾಮಿಡಿ ಟೈಮ್ ಶೋ ಮೂಲಕ ಮನೆ ಮಾತಾಗಿದ್ದರು ಮತ್ತು ಯೋಗರಾಜ್ ಭಟ್ ಅವರ ಮಣಿ ಹಾಗೂ ರಂಗ SSLC ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಭಟ್ ಅವರ ಜೊತೆ ಒಳ್ಳೆಯ ಬಾಂಧವ್ಯ ಹೊಂದಿದ್ರು. ಎಲ್ಲ ದೊಡ್ಡ ನಟರು ನಿರಾಕರಿಸಿದಾಗ ಮತ್ತು ಯಾವ ನಿರ್ಮಾಪಕರು ಹೊಸಬರ ಮೇಲೆ ಹಣ ಹಾಕಲು ಮುಂದೆ ಬಾರದಿದ್ದಾಗ ಯೋಗರಾಜ್ ಭಟ್ ಅವರು ಗಣೇಶ್ ಅವರನ್ನು ಹೀರೋ ಆಗಿ ಮಾಡಲು ನಿರ್ಧರಿಸಿದರು. ಕೊನೆಗೆ ಈ ಕೃಷ್ಣಪ್ಪನವರು ಗಣೇಶ್ ಅವರನ್ನೇ ನಾಯಕನನ್ನಾಗಿ ಮಾಡಿ ಸಿನಿಮಾ ನಿರ್ಮಿಸಲು ಒಪ್ಪಿಕೊಂಡರು. ಅಂತಿಮವಾಗಿ ದೊಡ್ಡ ನಟರು ಬೇಡ ಎಂದ ಸಿನಿಮಾ ಒಬ್ಬ ಉದಯೋನ್ಮುಖ ಕಲಾವಿದನನ್ನು ಕನ್ನಡ ಚಿತ್ರರಂಗದ ಗೋಲ್ಡನ್ ಸ್ಟಾರ್ ಆಗಿ ಪರಿವರ್ತಿಸಿತು. ಸರಿಯಾದ ಕತೆ, ಅದ್ಭುತ ಸಂಗೀತ ಮತ್ತು ಶ್ರದ್ಧೆ ಇದ್ದರೆ ಕೇವಲ 70 ಲಕ್ಷದಲ್ಲೂ ಕೂಡ ಭಾರತೀಯ ಚಿತ್ರರಂಗ ತಿರುಗಿ ನೋಡುವಂತಹ ಸಿನಿಮಾ ಮಾಡಬಹುದು ಎಂಬುದಕ್ಕೆ ಮುಂಗಾರು ಮಳೆ ಜೀವಂತ ಸಾಕ್ಷಿ. ನಿಮಗೂ ಮುಂಗಾರು ಮಳೆ ಸಿನಿಮಾ ಇಷ್ಟನಾ? ಈ ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಹಾಡು ಯಾವುದು ಎಂದು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.
ಮುಂದಿನ ಅಪ್ಡೇಟ್ಸ್ಗಾಗಿ ಆರ್ ವಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.